ಅವರು ಪ್ರೇಕ್ಷಕ ಬಳಗದ ನಡುವೆ ನಡೆಯುತ್ತಿರುವ ಈ ಥ್ರೋಬಾಲ್ ಪಂದ್ಯಾಟ, ಅದರಲ್ಲೂ ಮಹಿಳಾ ಮಣಿಗಳು ಪಾಲ್ಗೊಂಡಿರುವುದು ಒಂದು ಸಂತಸದ ವಿಷಯ ಅಂತಾನೆ ಹೇಳ್ಬೋದು. ನಮಸ್ಕಾರ ಬಾಸ್, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ನೋಡ್ತಿದ್ದೀರಾ ವಿಲೇಜ್ ಟ್ರಾವೆಲ್ 46. ಇದು ಹಳ್ಳಿ ಪ್ರಪಂಚ. ಇವತ್ತು ನಮ್ಮ ಅಂದ್ರೆ ಗಣಪತಿಯ ಆಯೋಜಕರೆಲ್ಲ ಸೇರಿ ಎಲ್ಲ ಊರಿನ ಎಲ್ಲ ನಮ್ಮ ಮಕ್ಕಳಿಗೆ ಇಂದ ಹಿಡಿದು ಹಿರಿಯರು, ಮಹಿಳೆಯರಿಗೆ ಎಲ್ರಿಗೂ ಒಂದು ಸ್ಪೋರ್ಟ್ಸ್ನ ಆಯೋಜನೆ ಮಾಡಿರ್ತಾರೆ. ಗೇಮ್ಸ್ನ ಮಜಾ ತಗೊಳ್ಳೋಣ ಬನ್ನಿ. ಫೈನಲ್ ಹಣಾಹಣಿ ನಡೀತಾ ಇದೆ. ತುಂಬಾ ರೋಚಕತೆಯತ್ತ ಮ್ಯಾಚ್ ಆಗ್ತಾ ಇದೆ. Come on. Yes. Oh, drop it. ಆಕ್ಚುಲಿ ಮಳೆ ಅಭಾವದಿಂದ ಸ್ವಲ್ಪ ಹೊತ್ತು ನಿಂತಿತ್ತು, ಮತ್ತೆ ಗೇಮ್ ಸ್ಟಾರ್ಟ್ ಆಗ್ತಿದೆ. ಇವಾಗಲೇ ಎಲ್ಲ ಪ್ಲೇಯರ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ವಿಷಯ ಏನಂದ್ರೆ ಇವಾಗ ಥ್ರೋಬಾಲ್ ಆಟ, ಇವರು ಯಾರಿಗೂ ಅಷ್ಟೊಂದು ಸರಿಯಾಗಿ ಥ್ರೋಬಾಲ್ ಆಡ್ಲಿಕ್ಕೆ ಬರೋದಿಲ್ಲ. ಆದ್ರೂ ಉತ್ಸಾಹದಿಂದ ಪಾಲ್ಗೊಂಡಿರೋ ನೋಡಿದ್ರೆ ನಿಜವಾಗ್ಲೂ ಒಂದು ಗ್ರೇಟ್ ಅನ್ಸುತ್ತೆ. ಈ ಆಯೋಜನೆ ಮಾಡಿದ ಆಯೋಜಕರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಿದ್ದೀವಿ. ಕಮಾನ್ ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. ಓ ಬೆಂಕಿ ಸರ್ವಿಸ್. ನೋಡಿ, ಕಮಾನ್ ಬಾಯ್ಸ್, ಬಿಡ್ಬೇಡಿ. ಗುಡ್ ರ್ಯಾಲಿ. ವಾವ್, ಕಮಾನ್ ಬಾಯ್ಸ್. ಆಕ್ಚುಲಿ ಮ್ಯಾಚ್ ತುಂಬಾ ರೋಚಕತೆ ಸಾಗ್ತಾ ಇದೆ. ಸಮಬಲದ ಹೋರಾಟ ಆಗ್ತಾ ಇತ್ತು. ಮ್ಯಾಚ್ ಬಂತು. ಅಂಪೈರ್ ಎಷ್ಟಾಯ್ತು? ಪಾಯಿಂಟ್ ಎಷ್ಟಾಯ್ತು? 14-13. ಮತ್ತೆ ಸಮಬಲದ ಹೋರಾಟ. ಕಮಾನ್, ಬಿಡ್ಬೇಡಿ. ಗೇಮ್ ಬಾಲ್. ಆಕ್ಚುಲಿ ನಾವು ಚಿಕ್ಕವರಿದ್ದಾಗೆಲ್ಲ ಮಣ್ಣಿನ ಮೂರ್ತಿಗಳನ್ನು ಮಾಡಿ ಗಣಪತಿಯನ್ನು ಕೂರಿಸ್ತಾ ಇದ್ವಿ. ಆಕ್ಚುಲಿ ಗಣಪತಿಯ ಹಬ್ಬ ಒಂದು ವಿಶೇಷತೆ ಪಡೆಯೋದೇ ಮಣ್ಣಿನಲ್ಲಿ ಮಕ್ಕಳು ಆಟವಾಡಿದಾಗ. ಹಿಂದಿನ ಕಾಲದಲ್ಲೆಲ್ಲ ಈ ಮಣ್ಣಿನಲ್ಲಿ ಆಟವಾಡಿ ಅವುಗಳಿಂದ ಬರುವಂಥ ಲವಣಾಂಶಗಳು ಚರ್ಮಕ್ಕೆ ಉತ್ತಮವಾಗಿರುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು. ಹಂಗಾಗಿ ನಾವೆಲ್ಲ ಮಣ್ಣಿನಲ್ಲಿ ಮಾಡಿದ ಮೂರ್ತಿಯನ್ನು ಯಾವಾಗಲೂ ಕೂರಿಸ್ತಾ ಇದ್ವಿ. ಆದರೆ ಇವಾಗ ಇತ್ತೀಚೆಗೆ POP ಗಣೇಶನ ಹಬ್ಬರ ಸ್ಟಾರ್ಟ್ ಆಗಿ, ಅಂದರೆ ಕಚ್ಚಾ ವಸ್ತುಗಳೆಲ್ಲ ಕಡಿಮೆ ಸಿಗ್ತವೆ ಅಂತ POP ಗಣೇಶನ ಒಂದು ತಂದು ಕೂರಿಸ್ತಾ ಇದ್ದಾರೆ. ಇದು ಒಂದು ಪರಿಸರಕ್ಕೆ ಮಾರಕ. ದಯಮಾಡಿ ಯಾರು POP ಗಣೇಶನ ಕೂರಿಸ್ಬೇಡಿ ಅಂತ ಕೇಳ್ತಾ ಆಟ ಮುಂದುವರ್ಸೋಣ. ಅವರು ಪ್ರೇಕ್ಷಕ ಬಳಗದ ನಡುವೆ ನಡೆಯುತ್ತಿರುವ ಈ ಥ್ರೋಬಾಲ್ ಪಂದ್ಯಾಟ, ಹಳ್ಳಿಯಲ್ಲಿ ಈ ರೀತಿಯ ಒಂದು ಪಂದ್ಯಾಟಗಳು ನಡೆಯುವುದು ಅಪರೂಪ. ಅದರಲ್ಲೂ ಮಹಿಳಾ ಮಣಿಗಳು ಪಾಲ್ಗೊಂಡಿರುವುದು ಒಂದು ಸಂತಸದ ವಿಷಯ ಅಂತಲೇ ಹೇಳ್ಬೋದು. ಕೊನೆಯ ಪಾಯಿಂಟ್. ಕಮಾನ್, ಪ್ರಥಮ ಸ್ಥಾನವನ್ನು ಗಳಿಸುತ್ತಿದ್ದಾರೆ ಟೀಮ್ ಬಿ. ಒಳ್ಳೆಯದಾಗಲಿ, ಚೆನ್ನಾಗಿ ಆಡಿದ್ದೀರಾ. ಇನ್ನು ಉತ್ತಮವಾಗಿ ಆಡಿ ಮಕ್ಕಳ, ಚೆನ್ನಾಗಿ. ನೆಕ್ಸ್ಟ್ ಇವಾಗ ಯಾವುದು? ನೆಕ್ಸ್ಟ್ ಅಗತ ಕಟ್ಟು ಉಂಟು.